ಸ್ಕೂಲ್ ಡೇಸ್ ಅಂತ ನನಗೆ ಜ್ಞಾಪಕ ಇರುವಂಥದ್ದು ಅಂತ ಹೇಳಿದ್ರೆ ವೆನ್ ಐ ವಾಸ್ ಇನ್ ಥರ್ಡ್ ಸ್ಟ್ಯಾಂಡರ್ಡ್. ಅಲ್ಲಿ 1ನೇ ಕ್ಲಾಸಿಂದ 2ನೇ ಕ್ಲಾಸ್ವರೆಗೂ ನರ್ಸರಿ ಎಲ್ಲ ಬಂದು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದೆ. ಫಾದರ್ ಬಂದು LICನಲ್ಲಿ ಮ್ಯಾನೇಜರ್ ಆಗಿದ್ದರು. ಸೊ ಹಿ ಯೂಸ್ ಟು ಸ್ಪೀಕ್ 14 ಲ್ಯಾಂಗ್ವೇಜಸ್ ನನಗೆ ಜ್ಞಾಪಕ ಇರೋ ಥರ. ಅದಾದಮೇಲೆ ಫಾದರ್ ಪೆರಲಿಸಿಸ್ ಸ್ಟ್ರೋಕ್ ಆಯಿತು. ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅವರು ಪೆರಲಿಸಿಸ್ ಸ್ಟ್ರೋಕ್ ಆದಮೇಲೆ ಆಲ್ಮೋಸ್ಟ್ ಈ ವಾಸ್ ಬೆಡ್ ರಿಟರ್ನ್ ಫಾರ್ 9 ಇಯರ್ಸ್. ಅದಾದಮೇಲೆ ಅವ್ರು ಎಕ್ಸ್ಪೈರ್ ಆದರು. ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದಿದ್ದ ಕಾರಣ ಇಂಗ್ಲೀಷ್ ಮೀಡಿಯಮ್ ಕಂಟಿನ್ಯೂ ಮಾಡೋಕ್ಕಾಗದೆ ಮತ್ತೆ ಕರ್ಕೊಂಡೋಗಿ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ರು. ನನ್ನ ಜೊತೆಗೆ ನನ್ನ ಸಿಸ್ಟರ್ಸ್ ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ವಿ ಅಪ್ ಟು 7th ಸ್ಟ್ಯಾಂಡರ್ಡ್ವರೆಗೂ. 8th ಸ್ಟ್ಯಾಂಡರ್ಡಲ್ಲಿ ನಮ್ಮ ಮಾದೇವಪ್ಪ ಅಂತ ಒಬ್ಬರು ಮಾಸ್ಟರ್ ಇದ್ದರು ನಮಗೆ. ಅವರಿಲ್ಲ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರಮ್ಮ, ಇವ್ರನ್ನ ಯಾಕೆ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಬಾರ್ದು ನೀನು, ಕನ್ನಡ ಮೀಡಿಯಮಲ್ಲಿ ನಾಳೆ ದಿನ ಫ್ಯೂಚರ್ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಕಡೆ ನೀವು ಇಂಗ್ಲೀಷ್ ಓರಿಯೆಂಟೆಡ್ ಇರೋದ್ರಿಂದ ನೀವು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿ ಅನ್ನೋ ನಮ್ಮ ತಾಯಲ್ಲಿ ರಿಕ್ವೆಸ್ಟ್ ಮಾಡೋದು. ಇಲ್ಲ ಸರ್, ನಮ್ಮ ಹತ್ರ ಅಷ್ಟು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸೋ ಅಷ್ಟು ಒಂದು ಸೌಕರ್ಯ ಇಲ್ಲ ಅಂತ ಹೇಳಿದಾಗ ಅವರು ವಿತೌಟ್ ಎನಿ ಡೊನೇಷನ್ ನಮ್ಮನ್ನ KV ಸ್ಕೂಲ್ಗೆ ಸೇರಿಸಿದ್ರು. ತುಂಬ ಕಷ್ಟ ಆಯಿತು. 7th ಮತ್ತು 8th ಒಂಥರ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ವರ್ ಸ್ಟಾರ್ಟ್ ಬಿಕಮಿಂಗ್ ಫೇಲ್ ಇನ್ ಎವ್ರಿ ಸಬ್ಜೆಕ್ಟ್ ಆ್ಯಂಡ್ ಇನ್ ಎವ್ರಿ ಕ್ಲಾಸ್ ಎಕ್ಸೆಪ್ಟ್ ಕನ್ನಡ ಅನ್ನೋ ಥರ ಆಯಿತು. ಅದಾದಮೇಲೆ ಸಮ್ಹೌ ವಿ ಮ್ಯಾನೇಜ್ಡ್ ಇನ್ 10th ಬರೋ ಅಷ್ಟರಲ್ಲಿ ಸ್ವಲ್ಪ ಸ್ಟಡಿಯಾಗಿ 10th I took the first class. So that was the childhood memory. ಫ್ಯಾಮಿಲಿ ಕಂಡೀಷನ್ ಅಂತ ಹೇಳಬೇಕು ಅಂದರೆ ಇಟ್ಸ್ ಎ ಟೆರಫಿಕ್ ಕಂಡೀಷನ್ನು. ಒಂದು ಊಟ ಮಾಡಬೇಕು ಅಂದ್ರೂ ಯೋಚನೆ ಮಾಡುವಂಥ ಪರಿಸ್ಥಿತಿ. ಬಟ್ ನಮ್ಮ ತಾಯಿ ಯಾವುದೇ ಫಸ್ಟ್ ಡೇ ಒನ್ನಿಂದ ಒಂದು ಹೇಳ್ಕೊಂಡು ಬಂದರು, ಯಾವುದೇ ಕಾರಣಕ್ಕೂ ಕಳ್ತನ ಮಾಡಬೇಡ, ಸುಳ್ಳು ಹೇಳ್ಬೇಡ, ಏನು ಕೆಲಸ ಮಾಡ್ತೀಯ ಕಷ್ಟಪಟ್ಟು ಮಾಡು, ಅದರಲ್ಲಿ ಸಿಗೋಷ್ಟು ಸುಖ ಬೇರೆ ಇನ್ಯಾವುದ್ರಲ್ಲೂ ಇಲ್ಲ. ಮತ್ತು ಯಾವುದೇ ಮನೆಗಾಗಲಿ ಯಾವುದೇ ಥರ ಒಂದು ಜೀತಕ್ಕಾಗಲಿ ಇಲ್ಲ ಮನೆ ಕೆಲಸಕ್ಕಾಗಲಿ ಯಾವುದೂ ಕೆಲಸ. ಬಟ್ ಅವರಂತೂ ಅದು ಭಾಳ ಕಷ್ಟಪಟ್ಟಿದ್ದಾರೆ. ಒಂದು ಚಿಕ್ಕದೊಂದು ಕ್ಯಾಂಟೀನ್ ನಡೆಸ್ತಾಯಿದ್ರು. ಅವ್ರಿಗೆ ಅಡುಗೆ ಮಾಡೋದು ಬಿಟ್ಟು ಬೇರೆ ಇನ್ನೇನು ಬರ್ತಾ ಇರಲಿಲ್ಲ. ಟೈಲರಿಂಗ್ ಒಂದು ಕಲ್ತ್ಕೊಂಡ್ರು. ಅದಾದಮೇಲೆ ಹಲವಾರು ಜನಕ್ಕೆ ಟೈಲರಿಂಗ್ ಕ್ಲಾಸ್ಗಳನ್ನ ಹೇಳ್ಕೊಡ್ತಾಯಿದ್ರು. ಮತ್ತು ಮನೆಯಲ್ಲೇ ಊಟ ಕಟ್ಟಿ ಬೇರೆಯವ್ರಿಗೆ ತೊಗೊಂಡೋಗ್ಬಿಟ್ಟು ಕೊಟ್ಟು ಎವ್ರಿ ಮಂತ್ ಅದರಿಂದ ಸ್ವಲ್ಪ ಇನ್ಕಮ್ ರೆವಿನ್ಯೂ ಜನ್ರೇಟ್ ಆಗ್ತಾಯಿತ್ತು. ಈ ಥರ ಹಲವಾರು ಕಂಡೀಷನ್ಸಿಂದ ಕಮ್ ಔಟ್. ಬೆಳಗ್ಗೆ ಎದ್ದ ತಕ್ಷಣ ಕೈ ನೋಡ್ಕೊಂಡ್ಮೇಲೆ ಒಂದು ಶ್ಲೋಕ ಹೇಳ್ಕೊಟ್ಟಿದ್ದೆ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯ ಸರಸ್ವತಿ, ಕರಮೂಲೆ ಸ್ಥಿತಗೌರಿ, ಪ್ರಭಾತೆ ಕರದರ್ಶನಂ ಅಂತ ಒಂದು ಶ್ಲೋಕ ಹೇಳ್ಕೊಟ್ಟೆ. ಅಲ್ಲಿಂದ ನನ್ನ ಡೇನ ನಾನು ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಅದರ ಅರ್ಥನೂ ಹೇಳ್ಬಿಡ್ತೀನಿ ನಾನು ನಿಮ್ಗೆ ಏನಂತ. ಕರ ಅಂತ ಹೇಳಿದ್ರೆ ಕೈ, ಕರದ ಅಗ್ರಸ್ಥಾನ, ಕೈನ ಮೊದಲನೇ ಭಾಗ ಅಗ್ರಸ್ಥಾನ. ಕರಾಗ್ರೆ ವಸತೆ ಇರುವಂಥ ಸ್ಥಳ ಲಕ್ಷ್ಮಿ. ಕರದ ಮಧ್ಯ, ಕೈನ ಮಧ್ಯ ಭಾಗದಲ್ಲಿ ಕರಮಧ್ಯೆ ಸರಸ್ವತಿ. ಕರಮೂಲೆ, ಕರದ ಕೈಯಲ್ಲಿ ಲಾಸ್ಟ್ ಭಾಗ ಬಂದು ಕರಮೂಲೆ. ಸ್ಥಿತಗೌರಿ, ಯಾವಾಗಲೂ ಪಾರ್ವತಿ ಕೈಯಲ್ಲಿ ಅಲ್ಲೇ ಇರ್ತಾಳೆ. ಸ್ಥಿತಗೌರಿ. ಪ್ರಭಾತೆ, ಬೆಳಗ್ಗೆ ಮುಂಜಾನೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಗೌರಿ, ಪ್ರಭಾತೆ ಕರ ದರ್ಶನಂ. ದರ್ಶನಂ ಅಂದರೆ ಕೈನ ನೋಡುವಂಥದ್ದು. ಬಿಸ್ನೆಸ್ಗೂ ಮುಂಚೆ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ನಾನು 10th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಕ್ಲಾಸ್ ಬಂತು. ಅದೇ ಅನ್ಫಾರ್ಚುನೇಟ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ಸ್ಯಾನ್ಸ್ಕ್ರಿಟಲ್ಲಿರ್ಬೋದು, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಎಲ್ಲ ಸೈನ್ಸ್ ಸೋಷಿಯಲ್ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂತು. ಬಟ್ ಏನಾಯಿತು ಗೊತ್ತಿಲ್ಲ, ನನ್ನ ಬ್ಯಾಡ್ ಲಕ್ ಅನಿಸುತ್ತೆ. ಮ್ಯಾಥ್ಸಲ್ಲಿ ಮಾತ್ರ 35 ಬಂತು ನನಗೆ. ಸೊ ಸ್ಟಿಲ್ ಮೋಸ್ಟ್ಲಿ ಮ್ಯಾಥ್ಸಲ್ಲಿ ಒಂದು 50-60 ಬಂದಿದ್ರು ನನ್ನ ಪರ್ಸೆಂಟೇಜ್ ಒಂದು 80-85 ಮೇಲೆ ದಾಟ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಐ ಲ್ಯಾಂಡೆಡ್ ಅಪ್ ಇನ್ 67-68% ಬಿಕಾಸ್ ಆಫ್ ಮ್ಯಾಥ್ಸ್ 35 ಆಯಿತು ಅಂತ ಇದೆ. ಬಟ್ ಡಿಪ್ಲೊಮಾ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಡಿಪ್ಲೊಮಾ ಏನಕ್ಕೆ ಅಂತ ಹೇಳಿದ್ರೆ PUC ಮಾಡಿ ಮತ್ತೆ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಒಂದು 6 ಇಯರ್ಸ್ ಟೈಮ್ ತೊಗೋತಾ ಇತ್ತು. ಡಿಪ್ಲೊಮಾ ಮಾಡಿದರೆ ಅಟ್ಲೀಸ್ಟ್ 3 ಇಯರ್ಸಲ್ಲಿ ಕಂಪ್ಲೀಟ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಯಾವುದೋ ಒಂದು ಜಾಬ್ ಆಪರ್ಚುನಿಟಿ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡಿಪ್ಲೊಮಾ ತೊಗೋಬೇಕು ಅಂದರೆ ನಮ್ಮ ಸಿಸ್ಟರ್ ಇಬ್ಬರೂ ಡಿಪ್ಲೊಮಾ ಮಾಡಿ, ಒಬ್ಬರು ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿದ್ರು, ಇನ್ನೊಬ್ರು ಎಲೆಕ್ಟ್ರಾನಿಕ್ಸ್ ಮಾಡಿದರು. ಸೊ ಹಾಗಾಗಿ ನಾನು ಕಂಪ್ಯೂಟರ್ ಸೈನ್ಸ್ ಅನ್ನೋ ಸಬ್ಜೆಕ್ಟ್ನ ನಾನು ಚೂಸ್ ಮಾಡಿಕೊಂಡೆ. ಕಂಪ್ಯೂಟರ್ ಸೈನ್ಸ್ ಚೂಸ್ ಮಾಡ್ಕೋಬೇಕು ಅನ್ನೋದಕ್ಕಿಂತ ಮುಂಚೆ ಎಲ್ಲ ಕಾಲೇಜಲ್ಲಿ ಅಪ್ಲಿಕೇಶನ್ಸ್ ಹಾಕಿದಾಗ ಈ ಸೈನ್ಸ್ ಮತ್ತು ಮ್ಯಾಥ್ಸ್ ಮಾತ್ರ ತಗೋತಾಯಿದ್ರು. ಏನೇ ಫಸ್ಟ್ ಕ್ಲಾಸ್ ಬಂದಿದ್ರು ಸೈನ್ಸ್ ಮ್ಯಾಥ್ಸ್ ಪರ್ಸೆಂಟೇಜ್ ಇದೆ, ಆ ಬೇಸ್ ಮೇಲೆ ಎಲ್ಲ ಕಾಲೇಜಿನೂ ಪಾಲಿಟೆಕ್ನಿಕಲ್ಲಿ ಸೀಟ್ಸ್ ಕೊಡ್ತಾಯಿದ್ರು. ಸೊ ಆ ಬೇಸ್ ಮೇಲೆ ಎಲ್ಲ ಕಡೆ ಕಾಲೇಜಿಗೆ ಹಾಕಿದ್ವಿ. ಬಟ್ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ಗೆ, IT ಎಲ್ಲ ತುಂಬ ಡಿಮಾಂಡ್ ಇದರಿಂದ ಸಿವಿಲ್ ಕೊಡ್ತೀವಿ, ಇಲ್ಲ ಬೇರೆ ಆರ್ಕಿಟೆಕ್ಟ್ಸ್ ಕೊಡ್ತೀವಿ, ಈ ಥರ ಬೇರೆ ಬೇರೆ ಕೋರ್ಸಸ್ನ ಕೊಟ್ಟರು. ಬಟ್ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಕಂಪ್ಯೂಟರ್ ಸೈನ್ಸ್ ಆರ್ ಎಲೆಕ್ಟ್ರಾನಿಕ್ಸ್ ಅಂತ ಇತ್ತು. ಕಾಲೇಜಿಗೆ ಅಪ್ಲಿಕೇಶನ್ ಹಾಕೋಷ್ಟು ನಮಗೆ
ದುಡ್ಡಿಲ್ಲ, ಯಾವುದೋ ಒಂದು ಎರಡು ಕಾಲೇಜಿಂದ ಅಪ್ಲಿಕೇಶನ್ ತರೋದು, ಅದು ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ ಅನ್ನೋ ಮಟ್ಟದಲ್ಲಿ ಇರ್ತಿತ್ತು. ಆ ಟೈಮಲ್ಲಿ ಆಫೀಸ್ ಬಾಯ್ ಒಂದು ಕಡೆ 10th ಅಂತಂದರೆ ಫ್ರೀ ಆ್ಯಡ್ಸು, ಆ್ಯಡ್ ಮ್ಯಾಗು ಪೇಪರ್ ನೋಡ್ತಾಯಿದ್ವಿ. ಅದರಲ್ಲಿ ಪಾರ್ಟ್ ಟೈಮ್ ಜಾಬ್ ಅಂತ ನಮ್ಮ ಕ್ಯಾಲಿಬರ್ಗೆ ನಮ್ಮ ಕೆಪಾಸಿಟಿಗೆ ಹುಡುಕಬೇಕು ಅಂತಂದರೆ ಬರೀ ಆಫೀಸ್ ಬಾಯ್ ಕೆಲಸ ಹುಡುಕ್ಬೋದು ಅಷ್ಟೇ ಬಿಟ್ಟು, ಇಲ್ಲ ಕೊರಿಯರ್ ಬಾಯ್ ಆ ಜಾಬ್ ಬಿಟ್ಟು ಬೇರೆ ಆಪ್ಷನ್ ಇರಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಎಲೆಕ್ಷನ್ನು ಓಡಾಡ್ತಾ ಇದ್ವಿ, ಈ ವೋಟರ್ಸ್ ಲಿಸ್ಟು ಬರೆಯೋದು ಒಂದಷ್ಟು ಮಾಡ್ತಾಯಿದ್ವಿ, ಮನೆಗೆ ವೋಟಿಂಗ್ ಲಿಸ್ಟ್ ಹಂಚ್ತಾ ಇದ್ವಿ. ಸೊ ಅದರಲ್ಲೆಲ್ಲ ಬಂದಿದ್ದು ಒಂದಷ್ಟು ದುಡ್ಡನ್ನ ಸಪ್ರೇಟ್ ಮಾಡ್ಕೋತಾ ಇದ್ವಿ. ನನ್ನದೇ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಹಾರ್ಡ್ವೇರ್ ಕಂಪ್ನಿನ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ಟಾರ್ಟ್ ಮಾಡಿದೆ. ಮತ್ತು ಅದು ಯಾಕೋ ನಮಗವ್ರಿಗೂ ಸರಿ ಬರಲಿಲ್ಲ. ಸೊ ಹಾಗಾಗಿ ಆ ಸಂಸ್ಥೆ ಅಷ್ಟು ಇದಾಗಿ ನಡೀಲಿಲ್ಲ. ತುಂಬ ಏಳು ಬೀಳುಗಳನ್ನ ಒಂದು 3-4 ವರ್ಷ ನೋಡಿದೆ. ಅದಾದಮೇಲೆ ಇಲ್ಲ, ಇನ್ನು ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋದು ಬೇಡ, ಏನೇ ಮಾಡೋದು ಸ್ವಂತವಾಗಿ ಮಾಡೋಣ ಅಂತ ಒಂದು ನಿರ್ಧಾರ ತೊಗೊಂಡು ಸ್ಯಾನ್ ಅಂತ ಸಿಸ್ಟಮ್ ಆ್ಯಂಡ್ ನೆಟ್ವರ್ಕ್, ಸ್ಯಾನ್ ಅಂತ ಹೇಳಿದ್ರೆ ಸಿಸ್ಟಮ್ ಆ್ಯಂಡ್ ನೆಟ್ವರ್ಕ್ಸ್ ಅಂತ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದೆ, ಸ್ಯಾನ್ ಟೆಕ್ನಾಲಜೀಸ್ ಅಂತ. ಕಾಂಪಿಟೇಷನು ತುಂಬ ಹೆಚ್ಚಾಗಿದೆ ಅಂತ ಟೈಮಲ್ಲಿ 140-150 ಆಫರ್ಸ್ ದಿನ ವಾರಕ್ಕೊಂದು ವಿಭಿನ್ನವಾಗಿರುವಂಥ ಒಂದು ಆಫರ್ಸ್ನ ಕೊಡ್ತಾಯಿದೆ. ಬಟ್ ಅಂದರೂ ಎಲ್ಲೋ ಒಂದು ಕಡೆ ಅಷ್ಟರ ಮಟ್ಟಕ್ಕೆ ನಾವು ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ನ ನನ್ನ ಕೈಲಿ ರೀಚ್ ಆಗೋಕ್ಕಾಗ್ತಾ ಇರಲಿಲ್ಲ. ಎಲ್ಲರೂ ಬಂದಿಲ್ಲ, ಅಲ್ಲ ಆ ಕಂಪ್ನಿಯವ್ರು ಅಷ್ಟು ಮಾರ್ತಾ ಇದ್ದಾರಂತೆ, ಈ ಕಂಪ್ನಿಯವ್ರು ಇಷ್ಟು ಮಾರ್ತಾ ಇದ್ದಾರೆ ಅಂತ ಹೇಳಿದಾಗ ಅವರೆಲ್ಲ ಮಾರ್ತಾರೆ, ನಮ್ಮ ಕೈಲಿ ಯಾಕೆ ಮಾರೋಕ್ಕಾಗಲ್ಲ ಅಂತ ಅಲ್ಲಿಂದ ಸ್ವಲ್ಪ ಪಾಸಿಟಿವ್ ಆಗಿ ತೊಗೊಂಡು ಮತ್ತೆ ಟೀಮ್ನ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ಪ್ರತಿಫಲ ಇವತ್ತು ಸ್ಯಾನ್ ಗ್ರೂಪ್ ಆಫ್ ಕಂಪ್ನೀಸ್. ಸರ್ 2006ರಿಂದ ವಿ ಆರ್ ಸ್ಟಾರ್ಟೆಡ್. ಇವತ್ತು ನಾವು ₹1 ಹಾಕಿದ್ರೆ ₹1000 ಎಕ್ಸ್ಪೆಕ್ಟ್ ಮಾಡ್ತೀವಿ. ₹1 ಹಾಕಿದ್ರೆ ಇಲ್ಲ ₹2 ಎಕ್ಸ್ಪೆಕ್ಟ್ ಮಾಡ್ತಾರೆ, ₹10 ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಲ್ಲ ₹100 ಎಕ್ಸ್ಪೆಕ್ಟ್ ಮಾಡ್ತಾರೆ. ₹1 ಇನ್ವೆಸ್ಟ್ ಮಾಡಿದ್ರೆ ₹1000 ಯಾವ ಥರ ಮಾಡಬೇಕು, ಅದು ರೈಟ್ ವೇನಲ್ಲಿ ಯಾವ ಥರ ಮಾಡ್ಬೋದು. ಸೊ ಎಲ್ಲರೂ 6 ಗಂಟೆ 7 ಗಂಟೆ ಬಿಸ್ನೆಸ್ ಸೆಟ್ಲ್ ಆಯಿತು ಅಂದರೆ ಓನರ್ಸ್ ಮೋಸ್ಟ್ಲಿ 4 ಗಂಟೆ 5 ಗಂಟೆ 6 ಗಂಟೆ ಕೆಲಸ ಮಾಡೋಂಥ ಪ್ರವೃತ್ತಿಗೆ ಬರ್ತಾರೆ. ಬಟ್ ನಾವು ಇನ್ನೂ ನಮ್ಮ ಕೆಲಸದ ಒತ್ತಡ ಜಾಸ್ತಿ ಮಾಡ್ಕೊಂಡಿದ್ದೀವಿ ಹೊರತು ಇವತ್ತಿಗೂ ಕಮ್ಮಿ ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ ಒಂದು ದಿನಕ್ಕೆ 14ರಿಂದ 16 ಗಂಟೆ ನಾನು ಕೆಲಸ ಮಾಡ್ತೀನಿ. ನಮ್ಮ ಎಂಟೈರ್ ಸ್ಟಾಫ್ ಕೂಡ ದೇ ಸಪೋರ್ಟಿಂಗ್ ಮೀ ವೆರಿ ಮಚ್. ದೇ ಆರ್ ಆಲ್ಸೋ ವರ್ಕಿಂಗ್ 8 ಅವರ್ ಜಾಬ್ ಅಂತ ಡಿಕ್ಲೇರ್ ಆದನು. ವಾಲಂಟರಿಗೆ ದೇ ಯೂಸ್ ಟು ವರ್ಕ್ ಫಾರ್ 12 to 16 hours. ಇಟ್ಸ್ ಎಂಟೈರ್ಲಿ ಅ ಟೀಮ್ ವರ್ಕ್ ವಾಟ್ ವಿ ಆರ್ ಡೂಯಿಂಗ್. ಮತ್ತು ಎಲ್ಲೋ ಹೋಗಿ ಯಾರಿಗೋ ಚಾರಿಟಿ ಆಗಲಿ ಇನ್ನೊಂದಾಗಲಿ ಅಂತ ಮಾಡೋಬೋದು. ನಮ್ಮ ಸಂಸ್ಥೆಯಲ್ಲಿ ಯಾರೆಲ್ಲ ನಮಗೆ ಒಂದು ಬೆಂಬಲವಾಗಿ ಸಪೋರ್ಟಾಗಿ ನಿಂತಿದ್ದಾರೆ ಅವ್ರ ಜೊತೆಗೆ ನಾನು ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇರೋದ್ರಿಂದ ಆ್ಯಸ್ ಎ ಟೀಮ್ ವರ್ಕ್ ಮಾಡ್ತಾ ಇರೋದ್ರಿಂದ ಕಂಪ್ನಿ ಇವತ್ತು ಈ ಮಟ್ಟಕ್ಕೆ ಬೆಳೀತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡು 2006ರಿಂದ 2014 ನಾವು ಬೆಳೆದಂಥ ಜರ್ನಿಯಿಂದ 2009ರಲ್ಲಿ ಆ್ಯಕ್ಚುಲಿ ನಾವು ರಿಯಲ್ ಎಸ್ಟೇಟ್ಗೆ ಎಂಟ್ರಿ ಆದ್ವಿ. 2006ರಿಂದ ನಾವು ಸ್ಯಾನ್ ಟೆಕ್ನಾಲಜೀಸ್ ಅನ್ನೋ ಒಂದು ಸಂಸ್ಥೆ ನಡೆಸ್ತಾ ಇದ್ವಿ. 2009ರಿಂದ 2014 ಅಂತ ನಾವು ಆ್ಯಕ್ಚುಲಿ ತೊಗೋಬೇಕು ಅಂದರೆ ಇಸ್ ಎ ಸ್ಪ್ಯಾನ್ ಆಫ್ 5 years ವಿ ಹ್ಯಾಡ್ ಡನ್ 1000+ acres ವಿತ್ 800+ ಎಂಪ್ಲಾಯಿ ಅಂತ ಹೇಳ್ಕೊಂಡು ನಮಗೆ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ. ಯಾರು ನಮ್ಗೆ ಕರೆದ್ಬಿಟ್ಟು ಅವಾರ್ಡ್ ಕೊಡೋದಾಗಲಿ ಇನ್ನೊಂದು ಹೇಳೋದಾಗಲಿ ಅದೆಲ್ಲದಕ್ಕಿಂತ ಜಾಸ್ತಿ ಎಲ್ಲರೂ ಪ್ರೀತಿಯಿಂದ ಇಲ್ಲ ಈ ಮಟ್ಟಿಗೆ ಬೆಳೆದಿದ್ದೀರಾ ಅಂತ ಹೇಳಿದ್ರೆ ಅದೇ ನಮಗೊಂದು ದೊಡ್ಡ ಅವಾರ್ಡ್ ಕೊಟ್ಟಂಗೆ. ಯಾವುದೊಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲದೆ ಇವತ್ತು ಮುಂದುವರಿತಾ ಇದ್ವಿ. ಟಚ್ವುಡ್ ಎಲ್ಲೂ ನಮ್ಮ ಕಂಪ್ನಿಯಿಂದ ಯಾವುದೇ ಸಿಬ್ಬಂದಿ ವರ್ಗದಿಂದ ಯಾವುದೇ ವಿವಾದ, ಯಾವುದೇ ಪ್ರಾಬ್ಲಮ್ ಯಾವುದೇ ಕಸ್ಟಮರ್ಸ್ಗೆ ಆಗಬಾರ್ದು. ಅವರು ಕೂಡ ₹1 ಕಸ್ಟಮರ್ಸ್ ಕೂಡಿಟ್ಟ ಹಣದಿಂದ ಒಂದು ಸೈಟ್ ಆಗಲಿ ಮುಂದಾಗಲಿ ಪರ್ಚೇಸ್ ಮಾಡಿರ್ತಾರೆ. ಸೊ ಎಲ್ಲ ಒಂದು ಕಡೆ ಒಂದು ಪ್ರಾಜೆಕ್ಟಲ್ಲಿ ಲಾಸ್ ಆಗ್ಬೋದು, ಒಂದು ಪ್ರಾಜೆಕ್ಟಲ್ಲಿ ನಾವು ಮಿನಿಮಮ್ ಲಾಭನ ಇಟ್ಕೊಂಡು ಮಾಡೋದ್ರಿಂದ ಅಲ್ಲಿಂದ ಅಲ್ಲಿಗೆ ಅದು ಪ್ರಪೋರ್ಷನೇಟಾಗಿ ನಮಗೆ ವರ್ಕೌಟ್ ಆಗುತ್ತೆ. ಮತ್ತು 2014ರಿಂದ 2020 ಅಂತ ತೊಗೊಂಡ್ರೆ ಮೇ ಬಿ ಈ ಸಂಸ್ಥೆ ನಾನು ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗಿ ರಿಯಲ್ ಎಸ್ಟೇಟ್ ಒಂದು ಉದ್ಯಮಕ್ಕೆ ಒಂದು ವಿಭಿನ್ನವಾದಂಥ ಒಂದು ರೂಪವನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು 1,000 ಎಕರೆ ಇರ್ಬೋದು, ಬಟ್ ರಿಯಲ್ ಎಸ್ಟೇಟ್ ಒಂದೇ ಅಲ್ಲ, ನಮ್ಮದು ಒಂದು ಕಡೆ ಫಿಲಮ್ ಇಂಡಸ್ಟ್ರಿನಲ್ಲಿ ವಿಸ್ಯಾನ್ ವಿಷನ್ಸ್ ಅಂತ ಒಂದು ಕಂಪ್ನಿ ಕೂಡ ಇದೆ. ನಮ್ಮದು ವಿಸ್ಯಾನ್ ಕನ್ಸ್ಟ್ರಕ್ಷನ್ಸ್ ಅಂತ ಒಂದು ಕಂಪ್ನಿ ಇದೆ. ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಒಂದು ಕಂಪ್ನಿ ಇದೆ, ನ್ಯೂರಿ ಟೆಕ್ನಾಲಜೀಸ್ ಅಂತ ಹೇಳ್ಬಿಟ್ಟು. ಸೊ ಈ ಎಲ್ಲ ಕಂಪ್ನಿಯ ಟೋಟಲ್ ಒಂದು ವಹಿವಾಟು 2020ಗೆ ಎಂಟೈರ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಬೇಕು ಅನ್ನೋದೊಂದು ಆಸೆ ಇದೆ. ನಂಬರ್ 1 ಎಲ್ಲರೂ ಇಷ್ಟಪಡುವಂಥ ಸಂಖ್ಯೆ
ಎಷ್ಟೇ ಸೊನ್ನೆ ಬಂದರೂ ಅದ್ರ ಮುಂದೆ ಒಂದಿದ್ದಾಗಲೇ ಅದಕ್ಕೆ ಒಂದು ಗೌರವ. ಎಷ್ಟು ಸೊನ್ನೆ ಇದ್ರೂ ಒಂದರ ಮುಂದೆ ಬರೋ ಸೊನ್ನೆಗೂ ಒಂದರ ಹಿಂದೆ ಬರೋ ಸೊನ್ನೆಗೂ ಭಾಳ ಡಿಫ್ರೆನ್ಸ್ ಇದೆ. ಅಟ್ಲೀಸ್ಟ್ ಎವ್ರಿ ಒನ್ ಸೇಸ್ ಸ್ಟಾರ್ಟಿಂಗ್ 0 1 2 3 ಅಂತ ಹೇಳ್ಕೊಬಂದನು ನೋ ಬಡಿ ವಾಂಟ್ ಟು ಬಿ ಇನ್ 0, ಎವ್ರಿಬಡಿ ವಾಂಟ್ ಟು ಬಿ ಅಟ್ ನಂಬರ್ 1. ಆ ಒಂದು ಡೆಸ್ಟಿನ ಕಾಪಾಡ್ಕೋಬೇಕು ಅಂತ ಒಂದು ಆಸೆ. ನಂಬರ್ 1ಗೆ ಹೋಗಬೇಕು. ಇದು ಇವತ್ತು ಬೆಂಗಳೂರು ಮಟ್ಟದಲ್ಲಾಗಿರ್ಬೋದು, ಕರ್ನಾಟಕ ಇರ್ಬೋದು, ಇಂಡಿಯಾ ಇರ್ಬೋದು, ಇಂಟರ್ನ್ಯಾಷನಲ್ ಇರ್ಬೋದು, ವಿ ವಾಂಟೆಡ್ ಟು ರೀಚ್ ದ ಟಾಪ್. ಸೊ ಇಟ್ ವಾಸ್ ಕೋಇನ್ಸಿಡೆನ್ಸ್ ಅಂತ ಕರಿಬೋದು ಒಂದು ಕಡೆ. ಇನ್ನೊಂದು ಕಡೆ ದೇವರ ಆಶೀರ್ವಾದ ಅಂತ ಅನ್ಕೋಬೋದು. ಯಾಕೆಂದರೆ ಕಂಪ್ಯೂಟ್ರಿಗೂ ರಿಯಲ್ ಎಸ್ಟೇಟ್ಗೂ ಫಸ್ಟ್ ಆಫ್ ಆಲ್ ಯಾವ ಕಡೆಯಿಂದನೂ ಲೆಕ್ಕಾಚಾರನೂ ಇಲ್ಲ, ಒಂದು ತಾಳೆ ಹಾಕಲಿಕ್ಕೂ ನಾವು ಆಗೋದಿಲ್ಲ. ಈ ಆಫರ್ಸ್ ಅಂತ ನಾನು ನಿಮ್ಗೆ ಏನು ಹೇಳಿದೆ, ಕಾಂಪಿಟೇಷನ್ ವರ್ಲ್ಡಲ್ಲಿ ಏನೇ ಕೊಟ್ಟರು ಅದನ್ನು ಇಮಿಡಿಯೇಟಾಗಿ ಈ ಪೈರೇಟೆಡ್ ಸಾಫ್ಟ್ವೇರ್ ಥರ ಈ ಪೈರೇಷನ್ ಇಮಿಡಿಯೇಟ್ ಆಗುತ್ತೆ. ಎಲ್ಲ ಒಂದು ಡೂಪ್ಲಿಕೇಟ್ ಇಮಿಡಿಯೇಟಾಗಿ ರೆಡಿ ಆಗುತ್ತೆ. ಇವತ್ತೊಂದು ಪೇಪರ್, ಒಂದು ಆರ್ಟಿಕಲ್ ಆಗಲಿ, ಒಂದು ಅಡ್ವರ್ಟೈಸ್ಮೆಂಟ್ ಆಗಲಿ ಕೊಡ್ತಾ ಇದ್ವಿ, ಅದೇ ಥರ ಇನ್ನೊಬ್ರು ಮತ್ತೆ ಕಾಪಿ ಮಾಡಿ ಇನ್ನೊಂದು 500 ರೂಪಾಯಿ 200 ರೂಪಾಯಿ ಅದಕ್ಕೆ ಕಮ್ಮಿ ಮಾಡಿಬಿಟ್ಟು ಒಂದು ಆಫರ್ ಕೊಡ್ತಾಯಿದ್ರು. ಸೊ ಇದು ನೋಡಿ ಏನಾದರೂ ಒಂದು ಡಿಫ್ರೆಂಟಾಗಿ ಒಂದು ಟ್ರೈ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಯಾಕೆ ನಾವು ಒಂದು ಸೈಟ್ ಕೊಡಬಾರ್ದು ಅಂತ ಯೋಚನೆ ಮಾಡಿದ್ವಿ. ಸೈಟ್ ಬಗ್ಗೆ ನಮಗೆ ಅದ್ರ ಬಗ್ಗೆ ಏನು ABCD ಅದ್ರ ಸೈಟ್ ಬಗ್ಗೆ ಯಾವ ಥರ ಹೆಂಗೆ ಏನು ಅಂತ ಗೊತ್ತಿಲ್ಲ. ಬಟ್ ಒಂದು 2 ವರ್ಷ ಅದ್ರ ಹಿಂದೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿದ್ವಿ. ಈ ಜಾಗ ಯಾವ ಥರ ತೊಗೋಬೇಕು, ಕನ್ವರ್ಷನ್ ಹೆಂಗೆ ಮಾಡ್ತಾರೆ, ಯಾವ ಥರ ಜಾಗಗಳಿರುತ್ತೆ. ಇಲ್ಲಿ ಬೆಂಗಳೂರಲ್ಲೇ ಒಂಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಈ ಕಡೆ ಮೈಸೂರು ಕಡೆನೇ ಒಂಥರ ಬರುತ್ತೆ, ಕರ್ನಾಟಕದಲ್ಲೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ತಮಿಳ್ನಾಡಲ್ಲಿ ಒಂಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಮತ್ತು ಜನಗಳು ಏನು ಇಷ್ಟಪಡ್ತಾರೆ, ಯಾವಾಗಲೂ ಪ್ರತಿ ಸರಿ ಎಲ್ಲರ ಬಯಲು ಕೇಳ್ತಾ ಇದ್ವಿ, ಹೊನ್ನು ಮತ್ತು ಮಣ್ಣಿಗೆ ಹಾಕಿ ದುಡ್ಡು ಎಲ್ಗೂ ಹೋಗೋದಿಲ್ಲ ಅನ್ನೋ ಮಾತನ್ನ ಪದೇ ಪದೇ ಎಲ್ಲರ ಬಾಯಲ್ಲೂ ಸಾಕಷ್ಟು ಬಾರಿ ಕೇಳಿದ್ವಿ. ಸೊ ಯಾಕೆ ಇದನ್ನು ಒಂದು ಆಫರ್ನ ನಾವು ಕ್ಲಬ್ ಮಾಡಿ ಕೊಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟು ಕಂಪ್ಯೂಟರ್ ತೊಗೊಂಡ್ರೆ ಸೈಟ್ ಫ್ರೀ ಅಂತ ಒಂದು ಕಂಪ್ಲೀಟ್ ಪ್ಯಾಕೇಜ್ನ 2009ರಲ್ಲಿ ನಾವು ಗಣಪತಿ ಹಬ್ಬಕ್ಕೆ ನಾವು ಆಫರ್ ಅಂತ ಲಾಂಚ್ ಮಾಡಿದ್ವಿ. ಸರ್, ಇದುವರೆಗೂ ನಾವು ಸುಮಾರು ಒಂದು 20 ಪ್ರಾಜೆಕ್ಟ್ ಮಾಡಿದ್ದೀವಿ. ಆ 20 ಪ್ರಾಜೆಕ್ಟಲ್ಲಿ ಸುಮಾರು ಒಂದು 14 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಈಗ ಡೆವಲಪ್ಮೆಂಟ್ ವರ್ಕ್ಸ್ ಕಂಪ್ಲೀಷನ್ ನಡೀತಾ ಇದೆ. ಮಿಕ್ಕಿದ 6 ಪ್ರಾಜೆಕ್ಟ್ ಪೈಪ್ಲೈನಲ್ಲಿ. ನನ್ನನ್ನು ಸೇರಿಸಿ ನಮ್ಮ ಎಂಟೈರ್ ಸ್ಟಾಫ್ ಏನಿದ್ದೀವಿ ಇಲ್ಲಿ ಯಾರೂ ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡಿಂದ ಬಂದವರಲ್ಲ. ನಾವು ಇಲ್ಲಿ ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡಿಂದ ಬಂದವ್ರನ್ನ ಆದಷ್ಟು 99% ಕಮ್ಮಿ ಸೇರಿಸ್ಕೋತೀವಿ. ಯಾಕೆಂದರೆ ಅದು ಆ ಥರ ಇದೆ. ಏನಂದರೆ ಮನುಷ್ಯನಿಗೆ ಆಸೆ, ದುಡ್ಡು ಅನ್ನೋದು ಆಸೆನ ಆಟೋಮೆಟಿಕ್ಕಾಗಿ ಹುಟ್ಟಾಕತ್ತೆ ಅಂತ ಹೇಳ್ತಾರೆ. ರಾಂಗ್ ಕಮಿಟ್ಮೆಂಟ್ನ ಬೇರೆ ಕಂಪ್ನೀಸಲ್ಲಿ ಕೊಟ್ಟು ಮಾಡಿ ಅಭ್ಯಾಸ ಇರುತ್ತೆ ಅನ್ನೋ ಒಂದು ಇದರಿಂದ ಬೇರೆ ಕ್ಷೇತ್ರದಿಂದ ಬಂದಂಥ ಎಂಪ್ಲಾಯೀಸ್ ಏನಿರುತ್ತೆ ಅವ್ರನ್ನ ತೊಗೊಂಡು ಖಾತಾ ಅಂದರೆ ಏನು, ಸೇಲ್ ಡೀಡ್ ಅಂದರೆ ಏನು, ಕಂದಾಯ ಅಂದರೆ ಏನು ಅಂತ ಪ್ರತಿಯೊಂದು ಹಂತವಾಗಿ ನಾನು ನಮ್ಮ ಸ್ಟಾಫ್ ಡೈರೆಕ್ಟರ್ಸ್ಗೆ ಅವ್ರಿಗೆ ನಾನು ಹೇಳ್ಕೊಟ್ಟಿದ್ದೀನಿ. ಅವ್ರು ಮತ್ತು ಮಾರ್ಕೆಟಿಂಗ್ ಟೀಮ್ ಇರ್ಬೋದು, ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಬೇರೆ ಬೇರೆ ಕ್ಷೇತ್ರದಿಂದ ಬಂದು ಇವತ್ತು ರಿಯಲ್ ಎಸ್ಟೇಟ್ ಏನು ಅಂತ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಈ ಒಂದು ವ್ಯವಹಾರ ನಾವು ನಡೆಸ್ತಾ ಇದ್ದೀವಿ. ಸರ್, ಫ್ಯೂಚರ್ ಪ್ರಾಜೆಕ್ಟ್ ಬಂದು ನಮ್ಮದು ಓನ್ ಒಂದು ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾಯಿದ್ದೀವಿ. ಸೊ ನಾವು ದುಡಿದಂಥ ಹಣದಲ್ಲಿ ಒಂದು ಭಾಗನ ಒಂದು ಚಾರಿಟೇಬಲ್ ಟ್ರಸ್ಟ್ಗೆ ಒಂದು ಸ್ಕೂಲು, ಒಂದು ಹಾಸ್ಪಿಟ್ಲು ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡಿದ್ದೀವಿ. ಈಗಾಗಲೇ ಜಾಗ ಕೂಡ ನಾವು ಫೈನಲ್ ಮಾಡಿದ್ದೀವಿ. ಈಗ ಕನ್ಸ್ಟ್ರಕ್ಷನ್ಗೋಸ್ಕರ ವಿಸ್ಯಾನ್ ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಅದರಿಂದ ನಾವು ಕನ್ಸ್ಟ್ರಕ್ಷನ್ ಕೂಡ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಶಾರ್ಟ್ಲಿ ಈ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ ಬೆಂಗಳೂರಲ್ಲಿ ಇನ್ನೊಂದು ಪ್ರಾಜೆಕ್ಟ್ನ ಇದುವರೆಗೂ ಔಟ್ಸ್ಕರ್ಟ್ ಆಫ್ ಬ್ಯಾಂಗ್ಳೂರಲ್ಲಿ, ಔಟ್ಸ್ಕರ್ಟ್ ಆಫ್ ಮೈಸೂರು ಮಾಡ್ತಾಯಿದ್ವಿ. ಇವಾಗ ಈ ಮಂತಿಂದ ವಿ ಆರ್ ಕಮಿಂಗ್ ಇನ್ಸೈಡ್ ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರು ಸಿಟಿ. ಸೊ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಸ್ಯಾನ್ ಪ್ರಾಪರ್ಟೀಸ್ ಅಂತ ಬಂದಾಗ ನನಗೆ ಸಹಕಾರಕ್ಕೆ ನಿಂತಿದ್ದು ನಮ್ಮ ಭಾವ ದಿನೇಶ್ KK ಅಂತ. ನಾವು ಈಸ್ ಆನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇನ್ ದ ಕಂಪ್ನಿ. ಅದಾದಮೇಲೆ ಕಂಪ್ಲೀಟ್ ಅಕೌಂಟ್ಸು, ಫೈನಾನ್ಷಿಯಲ್ಸು, ಇವತ್ತವರೆಗೂ ಇಷ್ಟು ಕೋಟಿ ವ್ಯವಹಾರದಲ್ಲಿ 1 ರೂಪಾಯಿ ಆ ಕಡೆ ಈ ಕಡೆ ನೋಡ್ಕೊಳ್ಳದೆ ಹೋಗದೇ ಇರೋ ಥರ ನೋಡ್ಕೊಂಡಿದ್ದಾರೆ ರೂಬಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ಮೇಜರ್ ಸ್ಟೆಪ್ ಆ್ಯಂಡ್ ಮೇಜರ್ ಪಿಲ್ಲರ್ ನಮ್ಮ ಗಿರೀಶ್ ನಾಯಕ್ ಅಂತ ನಮ್ಮ
ಸಂಸ್ಥೆ ಇನ್ನೊಬ್ಬರು ಡೈರೆಕ್ಟ್ರು ಬೆನ್ನೆಲುಬಾಗಿ ನಿಂತರು. ಅದಾದಮೇಲೆ ಹಲವಾರು ಜನ ಫ್ರೆಂಡ್ಸು ಬೆಂಬಲಕ್ಕೆ ನಿಂತರು. ನಮ್ಮ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಯೋಗೇಶ್ ಅವರು ನಮ್ಮ ಬೆಂಬಲಕ್ಕೆ ನಿಂತರು. ಹಾಗೆ ಮೀಡಿಯಾದವ್ರು ಕೂಡ ಬೆಂಬಲಕ್ಕೆ ನಿಂತರು. ಆ ಥರ ಹಲವಾರು ಜನ ಬೆಂಬಲಕ್ಕೆ ನಿಂತಿದ್ದಾರೆ. ನಾನು ನನ್ನ ಟೀಮ್ಗೆ ಹೇಳಿದಷ್ಟೇ, ಇದು ಇವತ್ತೇನು ಸಕ್ಸಸ್ಸು ಸ್ಯಾನ್ ಸಿಟಿ ನೋಡಿದೆ, ಇದು ನನ್ನೊಬ್ಬಂದು ಸಕ್ಸಸ್ ಅಲ್ಲ, ಇಟ್ಸ್ ಎಂಟೈರ್ ಟೀಮ್ ಸಕ್ಸಸ್. ಐ ಆಮ್ ನಾಟ್ ದ ಬಾಸ್ ಫಾರ್ ದಿಸ್ ಕಂಪ್ನಿ, ಐ ವಾಂಟ್ ಟು ಸೇ ಐ ಆಮ್ ದ ಲೀಡರ್ ಫಾರ್ ದಿಸ್ ಕಂಪ್ನಿ. ಫಸ್ಟು ಎಲ್ಲ ಆಗು ಹೋಗು ನೋವು ನಲಿವನ್ನು ನಾನು ನೋಡಿ ಇವಾಗ ವಾಪಸ್ಸು ಎಲ್ಲ ಸುಖದ ಟೈಮ್ ಯಾವ ಥರ ಬರ್ತಾಯಿದೆ, ನನ್ನ ಜೊತೆಗೆ ನಿಮ್ಮನ್ನು ಸೇರಿಸಿ ನಾನು ಒಂದು ಒಳ್ಳೆ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀನಿ. ಅದೇ ಥರ ಇವಾಗ ಇದುವರೆಗೂ ಯಾವ ಥರ ಒಂದು ಸಪೋರ್ಟನ್ನು ನೀವು ನನಗೆ ಕೊಟ್ಟಿದ್ದೀರಾ, ಕಡೆಯವರೆಗೂ ಇದೇ ಥರ ಒಂದು ಸಪೋರ್ಟ್ ಕೊಡಿ. ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಆ ನಂಬಿಕೆಗೆ ದ್ರೋಹವನ್ನು ಒಂದು ಮಾಡೋದು ನಾನು ಸಹಿಸೋದಿಲ್ಲ. ಸೊ ಅದೊಂದು ಬಿಟ್ಟು ಏನೇ ಇದ್ರೂ ಮುಚ್ಚುಮರೆ ಇಲ್ಲದೆ ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ ಆಗಿ ನಾವೆಲ್ಲ ಒಂದು ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಏನೇ ಕಷ್ಟ ಸುಖ ಇದ್ರೂ ದಯವಿಟ್ಟು ಎಲ್ಲರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. Simha